हेलो एवरीवन। आज ट्रस्ट टीम बैंगलोर की ही एक और गौशाला में आई हुई है। गौशाला का नाम है धन्वंतरी ट्रस्ट। यहाँ पे गाय हैं जिनकी सेवा की जा रही है। इनके लिए खाना पानी चारा सब रखा जा रहा है, प्रॉपर इनकी फैसिलिटीज़ दी जा रही हैं। सो उसी धन्वंतरी ट्रस्ट के हम यहाँ पे टीम मेंबर से बात करते हैं जिनका नेम मोनिका है। सो मैम प्लीज़ बताइए। ನನ್ನ ಹೆಸರು ಮೋನಿಕಾ ಅಂತ ಹೇಳಿ ನಾನು ಧನ್ವಂತರಿ ಗೋಶಾಲಾ ಟ್ರಸ್ಟ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ದಿಲ್ಲಿ ಉದ್ದೇಶ ಏನು, ನಮ್ಮ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಹಸುಗಳಿಗೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹಸುಗಳನ್ನ ವಯಸ್ಸಾಗಿದ ತಕ್ಷಣ ತಗೊಂಡೋಗಿ ಮಾರ್ಬಿಡೋದು ಅಥವಾ ಮೀನ್ಸ್ ಅಂದ್ರೆ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂತ ಹಸುಗಳನ್ನ ನಾವು ರಿಸ್ಟ್ರಿಕ್ಟ್ ಮಾಡಿ ತಂದು ಇಲ್ಲಿ ಅದಕ್ಕೆ ಫುಡ್ ಫೆಸಿಲಿಟೀಸ್ ನ ಕೊಟ್ಟು ಸಾಕ್ತಿದೀವಿ. ನಮ್ಮ ಇಂಟೆನ್ಷನ್ ಇಷ್ಟೇ ಇರೋದು, ಗೋ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಹಸುಗಳನ್ನ ತಂದು ಸಾಕ್ತಿರೋದು. ನಮ್ಮ ಹತ್ರ ಇಲ್ಲಿ ಮಿನಿಮಮ್ ಒಂದು ಕೂಡ 25-26 ಹಸುಗಳ ಕಂಟ ಇದೆ. ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಕೂಡ ಆ ಥರ ರಿಸ್ಕ್ ಬಂದಿರೋ ಹಸುಗಳೇ ತುಂಬಾ ಜಾಸ್ತಿ ಇರೋದು. ಕೆಲವು ಡೋನರ್ಸ್ ಕೂಡ ಸ್ವಲ್ಪ ಹಸುಗಳನ್ನ ಕೊಟ್ಟಿದ್ದಾರೆ ನಮ್ಗೆ. ಆ ಹಸುಗಳನ್ನ ಕೂಡ ನಾವಿಲ್ಲಿ ಸಾಕ್ತಿದೀವಿ. ಅದಕ್ಕೆ ನಾವು ಫುಡ್ ನ ಕೊಟ್ಟು ಆಮೇಲೆ ಅದಕ್ಕೆ ಏನೇನ್ ಫೆಸಿಲಿಟೀಸ್ ಬೇಕು ಪ್ರತಿಯೊಂದು ಕೂಡ ಕೊಟ್ಟು ನಾವು ಅದನ್ನ ಸಾಕ್ತಿದೀವಿ. ಸದ್ಯಕ್ಕೆ ಈ ಪ್ಲೇಸ್ ಅಲ್ಲಿ ನಾವು ಮಾಡ್ತಿದೀವಿ. ಇನ್ನೊಂದು 10 days ಅಲ್ಲಿ ಇವಕ್ಕೆ ಅಂತ ಹೇಳ್ಬಿಟ್ಟು ಹೊಸದಾಗಿ ನಾವು ಜಾಗನ ಮಾಡಿದೀವಿ. ಮೀನ್ಸ್ ಅಲ್ಲಿ ತುಂಬಾ ನೀಟ್ ಆಗಿತ್ತು ಜಾಗ ಅದು. ಇದಕ್ಕೆ ಅಂತ ಹಸುಗಳಿಗೋಸ್ಕರ ಶೆಡ್ ನ ಮಾಡಿದೀವಿ. ಅಲ್ಲಿ ಮಾಡಿ ಸಾಕ್ತಾ ಇದೀವಿ ನಾವು. ನಿಮ್ಗೆ ಯಾರ ಕೈಲಿ ಸಾಕ್ಲಿಕ್ಕೆ ಆಗೋದಿಲ್ಲ ಹಸುಗಳನ್ನ, ಯಾರು ಹಸುಗಳಿಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ, ಯಾರು ಹಸುಗಳ ಮೇಲೆ ಏನಾದ್ರು ಹಲ್ಲೆಗಳನ್ನ ಮಾಡ್ತಿದ್ದಾರೆ, ಅಂತವ್ರು ಬೇಕಾದವರು ಬೇಕಿದ್ರೆ ಬಂದು ನಮ್ ಟ್ರಸ್ಟ್ಗೆ ಡೊನೇಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ತೀವಿ, ಸಾಕ್ತಿವಿ, ಅದಕ್ಕೆ ರಕ್ಷಣೆನ ಕೊಡ್ತೀವಿ. ನಾವು ನಿಮ್ಮ ಕೈಲಿ ಆದಷ್ಟು ಸಹಾಯನ ಮಾಡಿ. ನಾವು ಕೂಡ ಇದನ್ನ ಮೋಟಿವೇಶನ್ ಏನು ಅಂತಂದ್ರೆ, ಕೆಲವು ಹಸುಗಳು ಎಷ್ಟು ಕ್ರೂರವಾಗಿ ಸಾಯಿಸ್ತಾರೆ ಅಂದ್ರೆ ಅದು ಕೂಡ ನಮ್ ತರ ಒಂದು ಮುಗ್ಧ ಜೀವಿ. ಅದಕ್ಕೂ ಕೂಡ ಉಸಿರಿದೆ, ಅದಕ್ಕೂ ಕೂಡ ಪ್ರೀತಿ ಪ್ರೇಮ ಪ್ರತಿಯೊಂದು ಕೂಡ ಇದೆ. ಅದಕ್ಕೂ ಎಮೋಷನ್ಸ್ ಇದೆ ಹಸುಗಳು ಕೂಡ. ಆ ಎಮೋಷನ್ಗೋಸ್ಕರ ನಾವು ಸಾಕ್ತಿರೋದು. ನಿಮ್ಗೆಲ್ಲ ಸಹಾಯ ಮಾಡಿ, ಬನ್ನಿ ವಿಸಿಟ್ ಮಾಡಿ, ಆದಷ್ಟು ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್.